ಪೊಲೀಸ್ ಸ್ಟೇಷನ್ಸ್ ನಲ್ಲಿ ಈ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ. ಪೊಲೀಸ್ ಸ್ಟೇಷನ್ಸ್ ನಲ್ಲಿ ಈ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಅಂತ. ಬೀದಿಯಲ್ಲಿ ನೀವು ಏನು ಲಾಠಿ ಚಾರ್ಜ್ ನಮ್ಮ ಜನರ ಮೇಲೆ ಏನು ಮಾಡ್ತೀರಿ? ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತೀವಿ, ಹುಷಾರಾಗಿರಿ. ಬೀದಿಯಲ್ಲಿ ನೀವು ಏನು ಲಾಠಿ ಚಾರ್ಜ್ ನಮ್ಮ ಜನರ ಮೇಲೆ ಏನು ಮಾಡ್ತೀರಿ? ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತೀವಿ, ಹುಷಾರಾಗಿರಿ. ನಿಮ್ ಕೆಲಸ ನೀವು ಮಾಡಿ, ಕಾನೂನು ಪ್ರಕಾರ ನೋಡ್ಕೊಳ್ಳಿ. ಸಹಸ್ರಾರು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೋರಾಟ ಮಾಡುವಾಗ ಅವನ್ನೆಲ್ಲ ಅರೆಸ್ಟ್ ಮಾಡ್ತಕ್ಕಂಥ ಅಧಿಕಾರ ಯಾವ ಕಾನೂನಲ್ಲಿ ನೀವು ಅರೆಸ್ಟ್ ಮಾಡೋದು? ಆ ರೀತಿ ಬ್ರಿಟಿಷರು ಪ್ರಜಾಪ್ರಭುತ್ವದ ನಡವಳಿಕೆ ನಿಮ್ದು ಆಗುತ್ತದ? ಪ್ರಜಾಪ್ರಭುತ್ವ ಅಂದ್ರೆ ಏನು? ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಹೋರಾಟ ನಡೀತದೆ, ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಧರಣಿ ನಡೀತದೆ. ಅವರಿಗೆ ಸಂರಕ್ಷಣೆ ನೀಡ್ತಕ್ಕಂಥದ್ದು ಜವಾಬ್ದಾರಿ ನಿಮ್ದು. ಪರ್ಮಿಷನ್ ಯಾಕೆ ಕೊಡ್ಲಿಲ್ಲ ನೀನು ಈ ಸಭೆ ಮಾಡೋಕೆ? ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಾ? ಯಾರು ದುಡ್ಡು ಕೊಡೋದು? ಲಂಚದ ದುಡ್ಡು ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಕಷ್ಟದ ದುಡ್ಡು ಇದೆ ನಮ್ಮ ಜನರ ಹತ್ರ. ಲಂಚದ ದುಡ್ಡು ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಕಷ್ಟದ ದುಡ್ಡು ಇದೆ ನಮ್ಮ ಜನರ ಹತ್ರ. ಲಂಚದ ದುಡ್ಡು ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಕಷ್ಟದ ದುಡ್ಡು ಇದೆ ನಮ್ಮ ಜನರ ಹತ್ರ. ಅರ್ಥ ಆಯ್ತಾ? ಏನ್ ಹೇಳಿದ್ರು ಜಡ್ಜು? ಏನ್ ಹೇಳಿದ್ರು ಜಡ್ಜ್ ನಿಮಗೆ? ಜಡ್ಜ್ ಅಲ್ಲಿ ಹಿಯರ್ ಮಾಡುವಾಗ ತಿರುಗಿ ನಾವು ಇವಾಗ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತೀಯಲ್ಲ, ಮೊದಲು ಕೊಟ್ಟರೆ ನಿನಗೇನೆ ಸರಿಯಾಗಿ ಮರ್ಯಾದೆ ಇರಲಿಲ್ವಾ? ಯಾರಿದು? ಪರ್ಮಿಷನ್ ಕೇಳಿದಾಗ ಅರ್ಜಿನ ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಂದು. ಬಂದೋಬಸ್ತ್ ಏನ್ ಬಂದೋಬಸ್ತು? ನಮ್ಮ ಜನರೇ ನಮಗೆ ಬಂದೋಬಸ್ತು. ನಿನ್ ಬಂದೋಬಸ್ತ್ ನಮ್ಗೇನಕ್ಕೆ ಬೇಕಾಗಿದೆ? ನಿನ್ ಬಂದೋಬಸ್ತ್ ನಾವು ನಿನ್ಗೆ ರಕ್ಷಣೆ ಮಾಡಬೇಕು. ನಿಮ್ ಬಂದೋಬಸ್ತ್ ನಮ್ಗೇನಕ್ಕೆ ಬೇಕಾಗಿದೆ? ಇಲ್ವಾ? ಜನರು ಶಾಂತಿಯುತವಾಗಿ ಕೂತ್ಕೊಂಡಿಲ್ವಾ? 4 ಗಂಟೆಯಿಂದ ಕೂತ್ಕೊಂಡಿದ್ದಾರೆ. ಎಲ್ಲಿ ಅಹಿತಕರ ಘಟನೆಗಳಾಗ್ತಾ ಇವೆಯೋ ಅದನ್ನು ತಡೆ ಹಿಡೀರಿ. ಎಲ್ಲಿ ಅಹಿತಕರ ಘಟನೆಗಳಾಗ್ತಾ ಇವೆಯೋ ಅದನ್ನು ತಡೆ ಹಿಡೀರಿ. ಎಲ್ಲಿ ಈ ಸಾರಾಯಿ ಲಿಕ್ಕರ್ ಮಾಡ್ತಾ ಇದ್ದ ಅದನ್ನ ಸರಿ ಮಾಡ್ರಿ. ನಾಚಿಕೆ ಆಗಲ್ವಾ ನಿಮಗೆ? ಎಲ್ಲಿ ಈ ಸಾರಾಯಿ ಲಿಕ್ಕರ್ ಮಾಡ್ತಾ ಇದ್ದ ಅದನ್ನ ಸರಿ ಮಾಡ್ರಿ. ನಾಚಿಕೆ ಆಗಲ್ವಾ ನಿಮಗೆ? ಏನು ಹೋರಾಟ ಮಾಡ್ತೀವಿ? ವಿಷದ ನೀರನ್ನು ಕೊಡ್ತಾ ಇದ್ದಾರೆ. ಅನ್ನದಾತರು ನಾವು. ಈ ದೇಶದ ಜನರಿಗೆ ನಾವು ರಕ್ಷಣೆ ಮಾಡ್ತೀವಿ, ಅನ್ನ ಕೊಡ್ತೀವಿ. ಈ ವಿಷದ ನೀರನ್ನು ಕೊಟ್ಟು ನಮ್ಮನ್ನು ಸಾಯಿಸುವುದು ಬೇಡ ಅಂತ ಹೋರಾಟ ಮಾಡ್ತಿದ್ರೆ ಅದರ ಮೇಲೆ ನಿಮ್ಮ ಗದ ಪ್ರಹಾರ ಮಾಡ್ತೀರಾ? ಅವರೆಲ್ಲರೂ ಕೈ ತಕೊಂಡ್ರೆ ನೀವೆಲ್ಲರೂ ಎಷ್ಟು ಜನ ಎಲ್ಲಿರ್ತೀರಿ? ನೀವು ಎಲ್ಲಿರ್ತೀರಿ? ನೀವು ಹುಷಾರಾಗಿರಿ. ಇವತ್ತಿನಿಂದ ನಿಮ್ಮ ಬದಲಾವಣೆ ಆಗಬೇಕು. ಹುಷಾರಾಗಿರಿ. ಇವತ್ತಿನಿಂದ ನಿಮ್ಮ ಬದಲಾವಣೆ ಆಗಬೇಕು. ಪ್ರಸಾದ್ ಅವರು ಹೇಳಿದ್ರು, ನಿಮ್ಮ ಮಕ್ಕಳಿಗೋಸ್ಕರ ಕೂಡ ನಾವು ಹೋರಾಟ ಮಾಡ್ತಿದೀವಿ, ನಿಮಗೋಸ್ಕರ ಕೂಡ ನಾವು ಹೋರಾಟ ಮಾಡ್ತಿದೀವಿ. ಆದ್ರಿಂದ ಇನ್ನು ಮುಂದೆ ನಮ್ಮ ಹೋರಾಟಗಾರರ ಬಗ್ಗೆ ಏನಾದ್ರೂ ನೀವು ಸರಿಯಾದ ನೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂದ್ರೆ ಸರಿ ಇರುವುದಿಲ್ಲ. ಕಿವಿ ಮಾತಲ್ಲ, ಎಚ್ಚರಿಕೆ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಸರಿಯಾದ ರೀತಿಯಲ್ಲಿ ಶಾಸಕರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು. ಶಾಸಕರು ದುರ್ನಡತೆಯಿಂದ ನಡ್ಕೊಂಡ್ರೆ ಅವರ ವಿರೋಧ ಮಾಡೋದೇ ನಮ್ಮ ಕೆಲಸ. ಶಾಸಕರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು. ಶಾಸಕರು ದುರ್ನಡತೆಯಿಂದ ನಡ್ಕೊಂಡ್ರೆ ಅವರ ವಿರೋಧ ಮಾಡೋದೇ ನಮ್ಮ ಕೆಲಸ, ಜನರ ಕೆಲಸ. ಅದು ಸಂವಿಧಾನದಲ್ಲಿ ಹಕ್ಕು. 19ನೇ ಅನುಚ್ಛೇದದಲ್ಲಿ ಕೊಡ್ತಾರೆ. ಪ್ರತಿಭಟನೆ ಹಕ್ಕು ಮೂಲಭೂತ ಹಕ್ಕು. ನೀನು ತಡೆಯಕ್ಕಾಗಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾನು ತಡೆಯಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಕೂಡ ತಡೆಯಕ್ಕಾಗಲ್ಲ. ಹುಷಾರಾಗಿರಿ. ಇಲ್ಲಿಂದ ನಾಗಮಂಗಲ ತಾಲೂಕಾಗಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆಗಲಿ, ರೈತರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗಲಿ, ಕೃಷಿ ಕಾರ್ಮಿಕರ ಬಗ್ಗೆ ಸಂವಿಧಾನದಲ್ಲಿ ಪದ ಒಂದಿದೆ, ಫ್ರೆಟರ್ನಿಟಿ ಅಂತ, ಭಾತೃತ್ವ. ಪ್ರತಿಯೊಬ್ಬ ಟವಲ್ ಹಾಕೊಂಡಿದ್ದಾನೆ ನಮ್ಮ ಅಣ್ಣ ತಮ್ಮ, ಅವನಿಗೆ ಗೌರವ ಎಷ್ಟಿದೆಯೋ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಗೌರವ ಅಷ್ಟೇ ಇದೆ, ಪೊಲೀಸ್ ಅಧಿಕಾರಿಗೂ ಅಷ್ಟೇ ಗೌರವ ಇದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಆಗಲಿ ರೈತರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗಲಿ, ಕೃಷಿ ಕಾರ್ಮಿಕರ ಬಗ್ಗೆ ಸಂವಿಧಾನದಲ್ಲಿ ಪದ ಒಂದಿದೆ, ಫ್ರೆಟರ್ನಿಟಿ ಅಂತ, ಭಾತೃತ್ವ. ಪ್ರತಿಯೊಬ್ಬ ಟವಲ್ ಹಾಕೊಂಡಿದ್ದಾನೆ ನಮ್ಮ ಅಣ್ಣ ತಮ್ಮ, ಅವನಿಗೆ ಗೌರವ ಎಷ್ಟಿದೆಯೋ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಗೌರವ ಅಷ್ಟೇ ಇದೆ, ಪೊಲೀಸ್ ಅಧಿಕಾರಿಗೂ ಅಷ್ಟೇ ಗೌರವ ಇದೆ. ಸರಿಯಾಗಿ ಅರ್ಥ ಮಾಡ್ಕೋ.
ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ಅರ್ಥ ಮಾಡಿಸ್ತಕ್ಕಂಥ ಸಮಾರಂಭಗಳನ್ನ ಮಾಡಿ ನಿನಗೆ ಬುದ್ಧಿ ಕಲಿಸ್ತೀವಿ. ಸರಿಯಾಗಿ ಅರ್ಥ ಮಾಡ್ಕೋ. ಸರಿಯಾಗಿ ಅರ್ಥ ಮಾಡ್ಕೊಳ್ತಿದ್ರೆ ಅರ್ಥ ಮಾಡಿಸ್ತಕ್ಕಂಥ ಸಮಾರಂಭಗಳನ್ನ ಮಾಡಿ ನಿನಗೆ ಬುದ್ಧಿ ಕಲಿಸ್ತೀವಿ. ಹುಷಾರಾಗಿರ್ಬೇಕು ಬಂಧುಗಳೇ. ಇನ್ನೇನು ಹೆಚ್ಚಿಗೆ ಮಾತಾಡೋದು ಬೇಡ. ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಶಾಸಕರನ್ನು ಸೋಲಿಸ್ತೀವಿ, ಸರ್ಕಾರವನ್ನು ಸೋಲಿಸ್ತೀವಿ. ಜನವಿರೋಧಿ ಇದ್ರೆ ಮರ್ಯಾದೆಯಿಂದ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರಗಳ ಮಾತ್ರ, ಜನಪ್ರತಿನಿಧಿಗಳು ಮಾತ್ರ ನಮಗೆ ಬೇಕಾಗಿದೆ. ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನೀತಿಗಳನ್ನ ಮಾಡಿ ಸರ್ಕಾರ ಅವರಿಗೆ ಒಳ್ಳೆಯ ಸಮಾಜದ ಕಲ್ಯಾಣಕ್ಕಾಗಿ ನೀತಿಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು. 66% ರೈತರು ಕೃಷಿ ಆಧಾರದ ಮೇಲಿದ್ರೆ, ಕೃಷಿಗೆ ನೀರು ಕೊಳ್ಳಿಲ್ಲ ಅಂದ್ರೆ ಏನು ಮ್ಯಾಜಿಕ್ ನಿಂದ ಬೆಳೆ ಬೆಳೀತದ? ನೀರು ಬಂದ್ರೆ ತಾನೆ, ಮಳೆ ಬಂದ್ರೆ ತಾನೆ. ಮಳೆ ಬರಬೇಕು ಅಂತ ಹೇಳಿದ್ರೆ ಒಳ್ಳೆ ವಾತಾವರಣ ಇದ್ರೆ ತಾನೆ, ಪರಿಸರ ಒಳ್ಳೇದಿರ್ಬೇಕು ತಾನೆ. ಮರಗಳನ್ನ, ಅರಣ್ಯ ಪ್ರದೇಶಗಳನ್ನ, ಗಣಿಗಳನ್ನ ಈ ಚೋರ್ಗೆ ಕೊಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಮಾಡಿಬಿಟ್ಟು ಕೋಟ್ಯಾಂತರ ರೂಪಾಯಿ ಜನರ ಮೇಲೆ ಇಲ್ಲಿ ಚುನಾವಣೆ ಬರೆದಾಗ ಅಲ್ಲಿ ಖರ್ಚು ಮಾಡಿ ಪ್ರತಿನಿಧಿಗಳಾದ್ರೆ ಅದು ಸರಿಯಾದ ಪ್ರತಿನಿಧಿತ್ವ ಅಲ್ಲ. ಸರಿಯಾಗಿ ಹಣ ಕೊಡ್ದೇನೆ ನೀನು ಜನಪರ ನಿಲ್ತೀನಿ, ಕೃಷಿಕರಿಗೆ ಪರ ನಿಲ್ತೀನಿ ಅಂದ್ರೆ ಮಾತ್ರ ಅವರ ನಿಜವಾದ ಪ್ರತಿನಿಧಿ. ಆದ್ರಿಂದ ನೀವು ಇವತ್ತು ನಮ್ಮ ಪರಿಸರ ಅಂತಕ್ಕಂಥದ್ದು, ಒಳ್ಳೆಯ ನೀರನ್ನು ಕೊಡತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ಆದ್ಯ ಕರ್ತವ್ಯ ಸರ್ಕಾರದ್ದು. ಅದನ್ನ ಕೊಡಕ್ಕೆ ಆಗದೇ ಇರೋದ್ರಿಂದ ನೀವು ಆಡಳಿತವನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ನಿಮ್ಮನ್ನ ಸರ್ಕಾರದಿಂದ ಕೆಳಗಡೆ ಇಳಿಸಬೇಕು ಅಂತ ಕೂಡ ಹೋರಾಟ ಮಾಡ್ತಕ್ಕಂಥ ಕಾಲ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಸದೆಬಡಿದ್ರಲ್ಲ, ಈ ಭ್ರಷ್ಟರನ್ನ, ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಲಂಚ ಕೇಳಿದ್ರೆ ಸದೆಬಡಿರಿ. ಕಿತ್ತೂರು ರಾಣಿ ಚೆನ್ನಮ್ಮ ಸದೆಬಡಿದ್ರಲ್ಲ, ಈ ಭ್ರಷ್ಟರನ್ನ, ರಾಜಕಾರಣಿಗಳನ್ನ, ಭ್ರಷ್ಟ ಅಧಿಕಾರಿಗಳನ್ನ ಲಂಚ ಕೇಳಿದ್ರೆ ಸದೆಬಡಿರಿ. ಹುಷಾರಾಗಿ ಈ ಕೆಲಸ ಮಾಡಬೇಕು. ನಾವು ಚಿಂತನೆ ಮಾಡೋದು ಬರೀ ಈ ಉಷ್ಣಾವತಿ ವಿಷ ಮತ್ತು ಕಲುಷಿತ ನೀರು ಇಲ್ಲಿ ಬರ್ತಾ ಇದೆ. ಪೈಪ್ಗಳ ಕಾಂಟ್ರಾಕ್ಟ್ ಬಿನಾಮಿ ಟ್ರಾನ್ಸಾಕ್ಷನ್ ಅಲ್ಲಿ ಮಾಡ್ಕೊಂಡಿದ್ದಾರೆ, ಬಿನಾಮಿ ಕಾಂಟ್ರಾಕ್ಟರ್. ಕರೆಕ್ಟಾ? ಗೊತ್ತಿದೆ ನನಗೆ, ಎಲ್ಲ ವಿಷಯ ಗೊತ್ತಿದೆ. ಇಂಥದ್ದು ಅವಶ್ಯಕತೆ ನಮಗಿಲ್ಲ. ಚೆಕ್ ಡ್ಯಾಮ್ಗಳು ಕಟ್ಟಬೇಕು, ಅಣೆಕಟ್ಟುಗಳು ಕಟ್ಟಬೇಕು, ನೀರು ಪ್ಯೂರೈಕೆ ಆಗಬೇಕು. ನಾವು ಬೆಳೀತಕ್ಕಂಥ ಬೆಲೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು, ಅದು ಇಂಪಾರ್ಟೆಂಟ್. ಲಿಪ್ಸ್ಟಿಕ್ಗೆ ಪ್ರೈಸು, ಪೌಡರ್ಗೆ ಫಿಕ್ಸೆಡ್ ಪ್ರೈಸು, ಸ್ಯಾರಿಗೆ ಫಿಕ್ಸೆಡ್ ಪ್ರೈಸು, ಟೂತ್ ಪೇಸ್ಟ್ಗೆ ಫಿಕ್ಸೆಡ್ ಪ್ರೈಸು. ಆದ್ರೆ ನಮ್ಮ ರೈತರು 1 ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಐಷಾರಾಮಿ ಜೀವನ ಮಾಡ್ತಕ್ಕಂಥವ್ರು ಏನು ಕೂಗು ಬಿಡ್ತಾರೆ. 4 ಗಂಟೆಗೆ ಎದ್ದು ಆ ಚಳಿಯಲ್ಲಿ ಹೋಗಿ ಸಗಣಿ ತಟ್ಕೊಂಡು ಅದನ್ನೆಲ್ಲ ಹಾಲು ಕರೆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಹಾಲು ಸಪ್ಲೈ ಮಾಡೋರಿಗೆ 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಾಗ್ತದೆ? ಏನಾಗುದಿಲ್ಲ. ಅಂದ್ರೆ ಒಂದು ಖಾಸಗಿಯ ವಿದ್ಯಾಭ್ಯಾಸದ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದೆ ಸರ್ಕಾರ. ಅಂದ್ರೆ ಜನಪರ ಇದ್ದಾರೆ ಇವರೆಲ್ಲ, ರೈತರ ಪರ ಇದ್ದಾರೆ ಇವರೆಲ್ಲ, ಕೃಷಿ ಕಾರ್ಮಿಕರ ಪರ ಇದ್ದಾರೆ ಇವರೆಲ್ಲರೂ ಕೂಡ ಬಂಡವಾಳಶಾಹಿ ಪರ ಇರ್ತಕ್ಕಂತಹ ಸರ್ಕಾರ ಇದು. ಅಂದ್ರೆ ಒಂದು ಖಾಸಗಿಯ ವಿದ್ಯಾಭ್ಯಾಸದ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಇದೆ ಸರ್ಕಾರ. ಅಂದ್ರೆ ಜನಪರ ಇದ್ದಾರೆ ಇವರೆಲ್ಲ, ರೈತರ ಪರ ಇದ್ದಾರೆ ಇವರೆಲ್ಲ, ಕೃಷಿ ಕಾರ್ಮಿಕರ ಪರ ಇದ್ದಾರೆ ಇವರೆಲ್ಲರೂ ಕೂಡ ಬಂಡವಾಳಶಾಹಿ ಪರ ಇರ್ತಕ್ಕಂತಹ ಸರ್ಕಾರ ಇದು. ಇವರು ಜನರನ್ನು ಸಾಯಿಸಕ್ಕೆ ಹೋದಾಗ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸೆಲ್ಫ್ ಡಿಫೆನ್ಸ್ ಇದೆ ಅಂತ ಹೇಳಿ ಕಾಯ್ದೆ ಹೇಳ್ತದೆ. ನೀವ್ಯಾರು ಭಯ ಪಡಬೇಡಿ, ಆ ಪೈಪ್ಗಳನ್ನೆಲ್ಲ ಕಿತ್ತು ಬಿಸಾಕಿ, ತೊಂದರೆನೇ ಇಲ್ಲ. ಯಾರ್ಯಾರು ಕೇಸುಗಳಾಗ್ತಾರೆ ಅದೆಲ್ಲ ನಾವು ನೋಡ್ಕೊಳಕ್ಕೆ ನಾವು ಇದೀವಿ, ತೊಂದರೆ ಇಲ್ಲ. ನಿಮ್ಮಿಂದ ನಾವು ಇದೀವಿ. ಒಂದು ಮಾತು ಅರ್ಥ ಮಾಡ್ಕೋಬೇಕಾಗಿದೆ, ಪೊಲೀಸ್ನವರು ಒಬ್ಬರೇ ಅಲ್ಲ, ತಹಸೀಲ್ದಾರ್, ಡೆಪ್ಯೂಟಿ ಕಮಿಷನರ್, ಇಂಜಿನಿಯರ್ಸ್,
ಅವರೆಲ್ಲರೂ ಮರ್ತು ಬಿಟ್ಟಿದ್ದಾರೆ. ನಮ್ಮ ಟ್ಯಾಕ್ಸ್ ಹಣದಿಂದ ಅವರಿಗೆ ಸ್ಯಾಲರಿ. ನಿಮಗೆ ಭ್ರಷ್ಟದ ಹಣ ಅಲ್ಲ, ಲಂಚದ ಹಣ ಅಲ್ಲ. ಇಡ್ಲಿ ತಿಂದ್ರೆ ಟ್ಯಾಕ್ಸು, ಬಟ್ಟೆ ತಕೊಂಡ್ರೆ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಅಲ್ಲ ನಾ ಹೇಳ್ತಾ ಇರೋದು, ಇಂಡೈರೆಕ್ಟ್ ಟ್ಯಾಕ್ಸು. ಇದೆಲ್ಲ ಟ್ಯಾಕ್ಸ್ ಹಣ. ಹಣ ಇಲ್ಲ ಅಂತ ಹೇಳಿ ಇವಾಗ ಬೆಂಗಳೂರು ನಗರದಲ್ಲಿ ಎಲ್ಲರನ್ನು ಇಳ್ಕೊಂಡು ಟ್ಯಾಕ್ಸ್ ಹಾಕಿ ಆ ಹಣ ವಸೂಲಿ ಮಾಡಿ ನಿಮಗೆಲ್ಲ ಸ್ಯಾಲರಿ ಕೊಡ್ತಾ ಇದ್ದಾರೆ. ಸ್ಯಾಲರಿ ಕೊಡಕ್ಕೆ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ನಾಚಿಕೆಗೇಡು. ಏನೋ ಹೇಳ್ತಾ ಇರ್ತಾರೆ ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಮ್ಮ ಆಶ್ವಾಸನೆಗಳನ್ನ ನಾವು ಪೂರೈಸಿದ್ದೀವಿ, ಗೃಹಲಕ್ಷ್ಮಿ ಕೊಟ್ಟಿ. ಯಾವ ಗೃಹಲಕ್ಷ್ಮಿ ಕೊಡೋದು? ಯಾವ ಗೃಹಲಕ್ಷ್ಮಿ? ನಿರುದ್ಯೋಗ ಸಮಸ್ಯೆ ತಾಂಡು ಬರ್ತಾ ಇದೆ. 2,000 ರೂಪಾಯಿ ಹೆಣ್ಣು ಮಕ್ಕಳು ಕೊಟ್ಬಿಟ್ರೆ ಏನ್ ಭಿಕ್ಷೆ ಕೊಡ್ತಿದ್ಯಾ ನೀನು? ನಿರುದ್ಯೋಗ ಸಮಸ್ಯೆ ತಾಂಡು ಬರ್ತಾ ಇದೆ. 2,000 ರೂಪಾಯಿ ಹೆಣ್ಣು ಮಕ್ಕಳು ಕೊಟ್ಬಿಟ್ರೆ ಏನ್ ಭಿಕ್ಷೆ ಕೊಡ್ತಿದ್ಯಾ ನೀನು? ಭಿಕ್ಷೆ ಕೊಡ್ತೀಯಪ್ಪ ನೀನು? ಉದ್ಯೋಗ ಕೊಡಿ ಅಂತ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ಭಿಕ್ಷೆ ಕೊಡ್ತೀಯಪ್ಪ ನೀನು? ಉದ್ಯೋಗ ಕೊಡಿ ಅಂತ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ಉದ್ಯೋಗ ಸಮಸ್ಯೆ ಪರಿಹಾರ ಮಾಡಿದ್ಯಾ? ಮಾಡಲಿಲ್ಲ. ಬರ್ತೀನಿ ಅಲ್ಲಿಗೆ. ಪೊಲೀಸ್ನವರು ಅಧಿಕಾರಿಗಳಿಗೆ ಎಚ್ಚರಿಕೆ ಮಾತು, ಕಿವಿ ಮಾತಲ್ಲ, ಎಚ್ಚರಿಕೆ ಮಾತನ್ನು ನೀಡ್ತಿದ್ದೀನಿ. ಜನವಿರೋಧಿ ನೀವು ನಡ್ಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ, ಹುಷಾರಾಗಿರಿ. ಪೊಲೀಸ್ನವರು ಅಧಿಕಾರಿಗಳಿಗೆ ಎಚ್ಚರಿಕೆ ಮಾತು, ಕಿವಿ ಮಾತಲ್ಲ, ಎಚ್ಚರಿಕೆ ಮಾತನ್ನು ನೀಡ್ತಿದ್ದೀನಿ. ಜನವಿರೋಧಿ ನೀವು ನಡ್ಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ, ಹುಷಾರಾಗಿರಿ. ಏನು ಹೆಣ್ಮಕ್ಳಿಗೆ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅರೆಸ್ಟ್ ಮಾಡಿ ಬಸ್ಗಳಲ್ಲಿ ತುಂಬಿಸಿ, ಕುರಿಗಳನ್ನು ತುಂಬಿಸಿದಾಗೆ ಬೀದಿಗಳೆಲ್ಲ ಅಡ್ಡಾಡಿಸಿ ಕೊನೆಗೆ ಬೇಲ್ ತಕೊಳ್ಳ, ನಿಮ್ಮ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಒಳಗಡೆ ನಿಮ್ಮನ್ನು ಕಳಿಸ್ತೀವಿ, ಹುಷಾರಾಗಿರಿ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಒಳಗಡೆ ನಿಮ್ಮನ್ನು ಕಳಿಸ್ತೀವಿ, ಹುಷಾರಾಗಿರಿ ಅಂತ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಏನು ಜನ ಇಲ್ಲಿ ಅಬಲೆಯರಲ್ಲ ಇವರು, ರೈತರು ಮತ್ತು ಹೆಣ್ಣುಮಕ್ಕಳು ನಮ್ಮಂತ ಅವ್ರು ಬದುಕಿದ್ದೀವಿ. ಇಲ್ಲಿಂದ ಸುಪ್ರೀಂ ಕೋರ್ಟ್ ವರೆಗೂ ನಿಮ್ಮ ಪರ ನಾವಿರ್ತೀವಿ. ಇದ್ದಾರೆ ಲಾಯರ್ಗಳು. ಏನಾದ್ರೂ ಇನ್ನೊಂದ್ಸಲ ದುರ್ನಡತೆಯಿಂದ ನಮ್ಮ ಹೆಣ್ಣುಮಕ್ಕಳನ್ನಾಗ್ಲಿ, ರೈತರನ್ನಾಗ್ಲಿ, ಕೃಷಿ ಕಾರ್ಮಿಕರನ್ನಾಗ್ಲಿ ಅರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರೆಲ್ಲರ ಮೇಲೂ ಕೂಡ ಕೇಸ್ ಹಾಕ್ತೀವಿ, ಹುಷಾರಾಗಿರಿ. ನೀವು ನಮ್ಮ ಸೇವಕರು, ನಾವು ಯಜಮಾನರು, ಹುಷಾರಾಗಿರಬೇಕು. ನೀವು ನಮ್ಮ ಸೇವಕರು, ನಾವು ಯಜಮಾನರು, ಹುಷಾರಾಗಿರಬೇಕು. ಅಧಿಕಾರ ದುರುಪಯೋಗ ಮಾಡಿದ್ರೆ ನಿಮ್ಮ ಮೇಲೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ನಿಮ್ಮ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳ್ತೀವಿ, ಹುಷಾರಾಗಿರ್ಬೇಕು ನೀವು. ಅಧಿಕಾರ ದುರುಪಯೋಗ ಮಾಡಿದ್ರೆ ನಿಮ್ಮ ಮೇಲೆ ಲೋಕಾಯುಕ್ತಗೆ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ನಿಮ್ಮ ಮೇಲೆ ಕ್ರಮ ಜರುಗಿಸಿ ಅಂತ ಹೇಳ್ತೀವಿ, ಹುಷಾರಾಗಿರ್ಬೇಕು ನೀವು. ನೀವು ಅಧಿಕಾರ ದುರುಪಯೋಗ ಮಾಡಿ ಜನರ ಮೇಲೆ ಕೇಸ್ ಹಾಕಿದ್ರೆ ಅರ್ಜಿ ಬರೆಯಕ್ಕೆ ಜನ ನಮ್ಮ ಹತ್ರ ಇದ್ದಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಲೋಕಾಯುಕ್ತ ಅವರು ನಿಮ್ಮ ಮನೆ ಮೇಲೆ ಡಿಸ್ಪ್ರಪೋರ್ಷನೇಟ್ ಪ್ರಾಪರ್ಟಿ ನೀವು ಎಷ್ಟು ಮಾಡಿದ್ದೀರಿ ಅಂತ ತಕೊಂಡು ನಿಮ್ಮ ಮನೆ ರೈಡ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿಸ್ತೀವಿ, ಹುಷಾರಾಗಿರ್ಬೇಕು. ನೀವು ಸತ್ಯಹರಿಶ್ಚಂದ್ರರಲ್ಲ, ಹುಷಾರಾಗಿರ್ಬೇಕು. ನೀವು ಸತ್ಯಹರಿಶ್ಚಂದ್ರರಲ್ಲ. ನಮಗೆ ಗೊತ್ತಿದೆ ನಿಮ್ಮ ಬಂಡವಾಳಗಳು, ರಾಜಕೀಯ ಜನರ ಬಂಡವಾಳಗಳು. ಪ್ರತಿಯೊಂದಕ್ಕೂ ಹಣ ತಗೊಳ್ತೀರಿ. ಕಂಪ್ಲೇಂಟ್ ಕೊಟ್ರೆ ಹಣ, ಅಪರಾಧಿ ಹತ್ರ ಹಣ, ಇದೆಲ್ಲ ಗೊತ್ತಿರೋದು ನಮಗೆ. ನಿಮಗೆ ನೀವು ಬಂದಾಗ ಹೇಗಿದ್ರಿ, ಆಮೇಲೆ ಎಷ್ಟು ಮನೆಗಳು ಮಾಡಿದ್ದೀರಿ, ಎಷ್ಟು ಬಂಗಾರ ನಿಮ್ಮ ಹೆಂಗಸರ ಮೇಲೆ ವಜ್ರ ವೈಡೂರಿಗಳು ಎಲ್ಲಿಂದ ಬಂದಿದೆ? ಕಷ್ಟಪಟ್ಟು ನಿಮ್ಮ ಸಂಬಳದಲ್ಲಿ ಇವೆಲ್ಲ ಮಾಡಕ್ಕಾಗ್ತದ? ಹುಷಾರಾಗಿರಿ. ನೀವೇನಾದರೂ ದುರ್ನಡತೆಯಿಂದ ನಡ್ಕೊಂಡ್ರೆ, ಅಧಿಕಾರವನ್ನ ದುರುಪಯೋಗ ಪಡಿಸಿದ್ರೆ ನಿಮ್ಮ ಮನೆ ರೈಡ್ ಮಾಡಿ ಅಂತೇಳಿ ಅರ್ಜಿಗಳನ್ನ ಲೋಕಾಯುಕ್ತಗೆ ಕೊಡ್ತೀವಿ. ಅಧಿಕಾರನ ದುರುಪಯೋಗ ಮಾಡಬೇಡಿ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲಾ ಪ್ರಜೆಗಳು ಸಮಾನರು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು 14ನೇ ಅನುಚ್ಛೇದದಲ್ಲಿ ಕೊಟ್ಟಿದ್ದಾರೆ. ನೀನು ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಡೆಪ್ಯೂಟಿ ಕಮಿಷನರ್ ಆಗಿರ್ಬೋದು, ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು,
IAS ಆಫೀಸರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಗಿರ್ಬೋದು, ಎಲ್ಲರೂ ಸರಿಸಮಾನರು ಸಂವಿಧಾನದಲ್ಲಿ ಅಂತಕ್ಕಂಥದ್ದನ್ನ ಅರಿವು ಮಾಡ್ಕೋಬೇಕಾಗಿದೆ. ಎಲ್ಲರೂ ಸರಿಸಮಾನರು ಸಂವಿಧಾನದಲ್ಲಿ ಅಂತಕ್ಕಂಥದ್ದನ್ನ ಅರಿವು ಮಾಡ್ಕೋಬೇಕಾಗಿದೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.